ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಮಳೆ ಬಂದರೆ ಎಷ್ಟೆಲ್ಲ ಅವಾಂತರ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಈಗ ನಾವು ಸಾಯಿ ಲೇಔಟ್, ನಗರದ ಸಾಯಿ ಲೇಔಟ್ ವಾರ್ಡ್ ನಂಬರ್ 81ರ ಸ್ಥಿತಿಗತಿಯನ್ನು ನಮ್ಮ ಮುಂದೆ ಇಡ್ತಾ ಇದೆ. 2 ವರ್ಷದ ಹಿಂದೆ ಇಲ್ಲಿ ಮಳೆ ಬಂದು ಅವಾಂತರವೇ ಸೃಷ್ಟಿಯಾಗಿತ್ತು. ಆದರೆ ಪಾಲಿಕೆ ಅಧಿಕಾರಿಗಳು, ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ, ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಿದ್ರೆ ಇಲ್ಲಿನ ಜನ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ, ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳ ಗಮನ ಸೆಳೆಯುವಂತಹ ಕೆಲಸ ಆದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಸ್ವಂತ ಮನೆ ಇದ್ರೂ ಕೂಡ ಇವರು ಬಾಡಿಗೆ ಮನೆ ಹುಡುಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ತಮ್ಮ ಸ್ವಂತ ಮನೆಯನ್ನ ಮಾರಾಟ ಮಾಡಬೇಕು ಅಂತಂದ್ರೆ ಯಾರು ಈ ಏರಿಯಾಗೆ ಬರ್ತಾ ಇಲ್ಲ, ಮನೆಯನ್ನ ಕೊಳ್ಳುತ್ತಿಲ್ಲ. ಕಾರಣ, ಒಂದು ಮಳೆ ಆದರೆ ಇಡೀ ಬಡಾವಣೆ ನೀರಲ್ಲಿ ಮುಳುಗಿ ಹೋಗುತ್ತೆ. ಇಲ್ಲಿ ವ್ಯವಸ್ಥಿತವಾಗಿ ಯಾವುದೇ ರೀತಿಯ ಕೆಲಸವನ್ನ ಮಾಡಿಲ್ಲ. ಮಳೆ ನೀರು ಚರಂಡಿ ಸೇರ್ತಾ ಇಲ್ಲ, ಚರಂಡಿ ಹೂಳು ತುಂಬ ಹೋಗಿದೆ. ಹೀಗೆ ಹಲವು ಸಮಸ್ಯೆಗಳು ಇಲ್ಲಿನ ಜನರನ್ನ ಕಾಡ್ತಾ ಇದೆ. ಸರ್ಕಾರ ಏನು ಮಾಡ್ತಾ ಇದೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇವರದ್ದು. ರಾಜಧಾನಿಯ ಹೊರಮಾವು ಬಳಿ ಇರುವಂತಹ ಸಾಯಿ ಲೇಔಟ್ ಬಡಾವಣೆಯಲ್ಲಿ ನಾನೀಗ ಇದ್ದೀನಿ. ಇಲ್ಲಿ ಮಳೆ ಆದರೆ ಸಾಕು ಎಷ್ಟೆಲ್ಲ ಅವಾಂತರಗಳ ಸೃಷ್ಟಿ ಆಗುತ್ತೆ ಅನ್ನೋದನ್ನ ನೋಡೋದಕ್ಕೆ ಪಡ್ತಿರುವಂತಹ ಕಷ್ಟವನ್ನ ಜನಪ್ರತಿನಿಧಿಗಳಿಗೆ ತೋರಿಸೋದಕ್ಕಂತ ನಾನು ಬಂದಿದ್ದೀನಿ. ತಾವು ಗಮನಿಸ್ತಾ ಇರ್ಬೋದು, ಸಾಯಿ ಲೇಔಟ್ನ ಬಡಾವಣೆಯ ಹಲವು ಬಿಲ್ಡಿಂಗ್ಗಳು. ಇಲ್ಲಿ ಒಂದು ಮಳೆ ಆದರೆ ಸಾಕು, ಈಗ ನೀವು ನೋಡ್ತಾ ಇರುವಂತಹ ಎಲ್ಲ ಮನೆಗಳು, ಕಟ್ಟಡಗಳು ನೀರಿನಲ್ಲಿ ಮುಳುಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಷ್ಟೊಂದು ಈ ರೀತಿಯ ಅವಾಂತರಗಳಲ್ಲಿ ಸೃಷ್ಟಿ ಆಗ್ತಾ ಇದ್ರು, ಪಾಲಿಕೆ ಯಾಕೆ ಎಚ್ಚೆತ್ಕೊಳ್ತಿಲ್ಲ ಯಾಕೆ ಅನ್ನೋಂತಹ ಪ್ರಶ್ನೆ. ಇದರ ಜೊತೆಗೆ ಇಲ್ಲೊಂದು ತಾನೀಗ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ತೋರಿಸ್ತಿದ್ದಾರೆ ನೋಡಿ. ಇಲ್ಲಿ ಚರಂಡಿ ಇದೆ, ಆದರೆ ಚರಂಡಿ ಸಂಪೂರ್ಣವಾಗಿ ಮಣ್ಣಿನಿಂದ ತುಂಬ ಹೋಗಿದೆ. ಮಳೆ ನೀರು ಸರಿಯಾಗಿ ಹರಿದು ಹೋಗೋದಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡಿಲ್ಲ. ಆ ಚರಂಡಿ ಯಾವ ರೀತಿ ಮಣ್ಣಿಂದ ತುಂಬಿಕೊಂಡು ಹೋಗಿದೆ ಅನ್ನೋದನ್ನು ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಈ ರೀತಿ ಆದರೆ ಯಾವ ರೀತಿ ಮಳೆ ನೀರು ಹರಿದು ಹೋಗುತ್ತೆ, ಯಾವುದೇ ರೀತಿಯ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ. ಇಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇಲ್ಲಿ ನೀಟಾಗಿ ಚರಂಡಿ ಇದೆ, ಅಲ್ಲಿ ನಿಮಗೆ ಚರಂಡಿ ಕಾಣಿಸ್ತಾ ಇದೆ. ಆದರೆ ಆ ಚರಂಡಿಯಿಂದ ಮುಂದೆ ಬಂದರೆ ಇಲ್ಲಿ ಚರಂಡಿನೇ ಮಂಗಮಾಯ, ಸಂಪೂರ್ಣವಾಗಿ ಮಣ್ಣಿನಿಂದ ಇದು ತುಂಬ ಹೋಗಿದೆ. ಈ ರೀತಿ ಆದರೆ ನೀರು ಎಲ್ಲಿ ಹೋಗಬೇಕು, ಮಳೆ ನೀರು ಎಲ್ಲಿ ಹೋಗಬೇಕು ಅನ್ನೋದೇ ದೊಡ್ಡ ಸಮಸ್ಯೆ. ಇದರಿಂದಾಗಿ ಕಳೆದ 2 ವರ್ಷದ ಹಿಂದೆ ತಮಗೆಲ್ಲ ನೆನಪಿರ್ಬೋದು ಯಾವ ರೀತಿ ಇಡೀ ಸಾಯಿ ಲೇಔಟ್ ಮುಚ್ಚಿ ಹೋಗಿತ್ತು ಅಂತ. ಈ ರೀತಿ ಚರಂಡಿಗಳು ಮುಚ್ಕೊಂಡು ಹೋದರೆ ಸಂಬಂಧಪಟ್ಟವರು ಕಣ್ಣು ಮುಚ್ಕೊಂಡು ಕೂತ್ರೆ ಇನ್ನು ಮಳೆ ನೀರು ಎಲ್ಲಿ ಹೋಗಬೇಕದು. ಸೊ ಸಂಪೂರ್ಣವಾಗಿ ಕಟ್ಟಡಗಳೇ ಮುಳುಗುವಂತಹ ಪರಿಸ್ಥಿತಿ 2 ವರ್ಷಗಳ ಹಿಂದೆ ನಿರ್ಮಾಣ ಆಗಿತ್ತು. ಈಗ ಪಾಲಿಕೆಯ ಕಣ್ಣೆಚ್ಚರಿಸುವಂತಹ, ಕಣ್ತೆರೆಸುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ. ಕಾರಣ 2 ವರ್ಷ ಈ ರೀತಿ ಘಟನೆ ಆದರೂ ಕೂಡ ಇನ್ನೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅಂತ ಇಲ್ಲಿನ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಅನೇಕ ಸಂಖ್ಯೆಯಲ್ಲಿ ಜನರನ್ನು ಮಾತಾಡಿಸುವಂತಹ ಕೆಲಸ ಆಯಿತು. ಅವ್ರು ಹೇಳ್ತಾ ಇರೋದು, ಸರ್ 2 ವರ್ಷದಿಂದ ನಮಗೆ ಇದೇ ರೀತಿಯ ಗೋಳು, ನಾವು ಬರ್ತೀವಿ, ಸಮಸ್ಯೆ ಇದೆ ಅಂತ ಹೇಳ್ತೀವಿ, ಆದರೆ ಅದನ್ನು ಕೇಳೋರು ಯಾರೂ ಇಲ್ಲ, ಏನು ಮಾಡೋಣ ಸರ್ ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಪಾಲಿಕೆಯವರು ಕೂಡಲೇ ಎಚ್ಚೆತ್ಕೋಬೇಕು, ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು. ಹೊರಮಾವು ಬಳಿ ಇರುವಂತಹ ಈ ಸಾಯಿ ಲೇಔಟ್ ಬಡಾವಣೆ ಮತ್ತು ಸುತ್ತಮುತ್ತ ಇರುವಂತಹ ಕ್ಷೇತ್ರಗಳೇನಿದೆ, ಜಾಗ ಏನಿದೆ, ಅಲ್ಲಿನ ಸಮಸ್ಯೆಯನ್ನು ಅರಿತುಕೊಂಡು ಕೂಡಲೇ ಇವರ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥದ್ದು ನಮ್ಮ ಕಳಕಳಿಯೂ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್.